ಆರೂಢ ಸಂಗಮಬಸವೇಶ್ವರ ಶಿವಯೋಗಿಗಳ 2025ನೇ ಸಾಲಿನ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರವಚನ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಪ್ರಾರಂಭೋತ್ಸವದ ಕೈವಲ್ಯ ಪದ್ಧತಿಯ ಈ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿದ ಶಟಸ್ಥಲ ಬ್ರಹ್ಮನಿಷ್ಠ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರಿಗೆ ಶಿರವಾಗಿ ನಮಸ್ಕರಿಸುತ್ತಾ ಉದ್ಘಾಟನೆ ಮಾಡಿ ಇದೀಗ ತಾನೇ ತೆರಳಿದ ಡಾಕ್ಟರ್ ಸಂದೀಪ್ ಪಾಟೀಲ್ ಅವರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಸಮ್ಮುಖ ವಹಿಸಿದ ಶಿವಕಾನಂದ ಮಹಾರಾಜರಿಗೆ ನಮಸ್ಕರಿಸುತ್ತಾ ಪರಮ ಪೂಜ್ಯ ಬಸವಲಿಂಗ ಶರಣರು ನಿತ್ಯಾನಂದ ಆರ್ಮಠ ಆಲ್ಮೇಲೆ ಇವರಿಗೂ ನಮಸ್ಕರಿಸುತ್ತಾ ಪರಮ ಪೂಜ್ಯ ಜಗದೀಶ್ ಶರಣರು ಆರೋಢಮಠ ದಿಂಬವಾರ ಇವರಿಗೂ ನಮಸ್ಕರಿಸುತ್ತಾ ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ನನ್ನ ಆತ್ಮೀಯ ಗೆಳೆಯರು ಆಲ್ಮೇಲ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ಶಿವಕುಮಾರ್ ಗುಂದಿಗೆಯವರೇ, ಸಿಂದಗಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಪ್ರೇರಣಾ ಶಾಲೆಯ ಮುಖ್ಯಸ್ಥರಾದ ಆರ್ ಡಿ ಕುಲಕರ್ಣಿಯವರೇ ಹಾಗೂ ಎಲ್ಲ ತಾಯಂದಿರೇ, ಸಹೋದರರು, ಇಲ್ಲಿವರೆಗೆ ಡಾಕ್ಟರ್ ಸಂದೀಪ್ ಪಾಟೀಲ್ ಅವರು, ಶ್ರೀ ಶಿವಕುಮಾರ್ ಗುಂದಿಗೆಯವರು ಈ ಶ್ರೀಮಠದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಾನು ನನ್ನ ಅನುಭವ ಹಂಚ್ಕೋಬೇಕಂದ್ರೆ 1965-66ನೇ ಇಸ್ವಿನಲ್ಲಿ ರಾಂಪುರದಲ್ಲಿ ಪ್ರೈಮರಿ ಓದಲು ಬರ್ತಿದ್ವಿ ನಾವು 6ನೇ ಹತ್ತಕ್ಕೆ. ಅವಾಗ ಸಂಗನ ಬಸವ ಶ್ರೀಗಳು ಅದೇ ಪ್ರಾರಂಭ ಶರಣ ಸಂಪ್ರದಾಯಕ್ಕೆ ಅವರು ಒಲಿದು ಅದೇ ಎಲ್ಲರೂ ಹೇಳ್ತಿದ್ರು, ಅಂಗಡಿ ಮಾಸ್ತರು ಅಂತ ಹೇಳ್ತಾರೆ. ಆಗಲೇ ಶಿವಕುಮಾರ್ ಗುಂದಿಗೆಯವರು ಹೇಳಿದ್ರು, ಒಬ್ಬ ಶಿಕ್ಷಕರು ದೇವರಾಗಿದ್ದು ಅತರ್ಗದಲ್ಲಿ ಮತ್ತು ಇಲ್ಲಿ ಅಂತೇಳಿ. ಸಂಗನ ಬಸವ ಶ್ರೀಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ ಆರೂಢ ಸಂಪ್ರದಾಯವನ್ನು ಅಳವಡಿಸ್ಕೊಂಡ್ರು. ಆರೂಢ ಸಂಪ್ರದಾಯಕ್ಕೆ ಹೋದರು. ಆರೂಢ ಅಂದರೆ ಏನು? ನಾವು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಆರೂಢ ಅಂಥೇಳಿ ಅರಿಷಡ್ ವರ್ಗಾದಿಗಳು ಏನು ನಮ್ಮಲ್ಲಿ ಇದಾವಲ್ಲ, ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ, ಇವ್ರ ಮೇಲೆ ಇವನ್ನು ಹತ್ತಿಕ್ಕಿ ಇವಾಗ ಮಣಿಸ್ಬೇಕು. ನಾವು ಮಣಿಸಿ ಅದರ ಮೇಲೆ ಕೂತಾಗ ಆರೂಢ ಆಗ್ತೀವಿ. ಅಶ್ವಾರೂಢನು, ಆರೂಢನು ಅಂತೇಳಿ ನಾವು ಹೇಳ್ತಿರ್ತೀವಲ್ಲ, ಇವು ಮಣಿಸಿ ಕೂತಾಗ ಆರೂಢ ಆಗ್ತೀವಿ. ಅವು ಮಣಿಸಿ ಅವ್ರ ಮೇಲೆ ಕೂತು ಹ್ಯಾಕೆ ಕೊಡ್ಬೇಕಂತ ಕೇಳಿದ್ರೆ ತ್ರಿಕರಣಪೂರ್ವಕವಾಗಿ ನಾನು ನಿರ್ಣಯ ಮಾಡಿ ಕೊಡ್ಬೇಕು. ಕಾಯ, ವಾಚ, ಮನಸ ಅವಾಗದು ಮಣಿತದೆ. ಅದೇನು ಮದವೇರಿದ ಒಂದು ಆನೆ ಅಥವಾ ಒಂದು ಕುದುರೆ ಅಂತ ತಿಳ್ಕೊಳ್ಳೋನು, ಅದ್ರ ಮೇಲೆ ಕೂತಾಗ ಯಾವಾಗಂದ್ರೆ ಈ ಅಸ್ತ್ರ 3 ಇರ್ಬೇಕು ನಮ್ಮ ಹತ್ರ. ಕಾಯ, ವಾಚ, ಮನಸ. ನಾನು ಶರೀರದಿಂದನೂ ತಪ್ಪು ಮಾಡೋದಿಲ್ಲ, ಬಾಯಿಂದನೂ ಮಾಡೋದಿಲ್ಲ, ಮನಸ್ಸಿನಿಂದನೂ ಮಾಡೋದಿಲ್ಲ. ಅವಾಗ ಮಾತ್ರ ನಾವು ಆರೂಢ ಅನ್ನಿಸ್ಕೊಳ್ಳೋಕೆ ಸಾಧ್ಯದ. ಅದನ್ನು ಸಂಗನ ಬಸವ ಶ್ರೀಗಳು ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ರು. ಆಗಲೇ ಗುಂದಿಗೆಯವರು ಒಂದು ಭಾಳ ಒಳ್ಳೆ ಮಾತು ಹೇಳಿದ್ರು, ಈಗಿನ ಕಾಲದಲ್ಲಿ ಮಠಗಳು ಮನೆ ಆಗ್ತಾ ಇದ್ದಾವ, ಆದ್ರೆ ಮನೆ ಒಯ್ದು ಮಠ ಮಾಡಿದ್ರು ಸಂಗನ ಬಸವ ಶ್ರೀಗಳು. ಭಾಳ ಮತ್ತೊಂದು ಮಾತು ಹೇಳಿದ್ರು ಅವರು. ನಮಗೆಲ್ಲ ಇದು ಅನುಭವ ಬಂದಿದೆ. ಇಲ್ಲಿ ಜಾತಿ, ಮತ, ಪಂಥ ಇರಲಿಲ್ಲ. ಇಲ್ಲಿ ಏನು ಒಂದು ವೇಳೆ ಇದ್ದಿದ್ರೆ ನಾವು ಈ ಮಠದ ಭಕ್ತರಾಗಕ್ಕೆ ಸಾಧ್ಯ ಇರಲಿಲ್ಲ. ಅದು ಒಂದು ವೇಳೆ ಇದ್ದಿದ್ರೆ, ಅದೇನೂ ಇರಲಿಲ್ಲ ಅಂತ ನಾವು ಈ ಮಠದ ಭಕ್ತರಾಗಿ ನಮ್ಮ ಹಿರಿಯರು, ನಾವು ಮತ್ತು ನಮ್ಮ ಮುಂದಿನ ಸಂತತಿ ಸಹಿತ ಈ ಮಠದ ಭಕ್ತರಾಗಿದ್ದೀವಿ. ಯಾಕಿದ್ದೀವಿ ಅಂದ್ರೆ ಇಲ್ಲಿ ಜಾತಿ, ಮತ, ಪಂಥ ಇರಲಿಲ್ಲ. ನಾನು ನೋಡ್ತಿದ್ದೆ, ನಾನು ಇಲ್ಲಿ ಬರ್ತಿದ್ದೆ. ಅವಾಗ ಅವ್ರು ಹೇಳಿದ್ರು, ಯಾವಾಗ ಬೇಕಾದಾಗ ಇಲ್ಲಿ ಪ್ರಸಾದ ಸಿಗ್ತಿತ್ತು. ಪ್ರಸಾದ ಮಾಡೋರು ಯಾರು, ಪ್ರಸಾದ ನೀಡೋರು ಯಾರು, ಅದು ತೊಳೆಯವರು ಯಾರು, ಮಾಡೋರು ಯಾರು, ನಮ್ಗೆ ವಿಚಿತ್ರ ಆಗ್ತಿತ್ತು. ಯಾಕಂದ್ರೆ ನಾವು ಕೇಳ್ತಿದ್ದೆವು ಹಳ್ಳ್ಯಾಗ, ಅವ ಆ ಧರ್ಮದವ, ಆ ಜಾತಿಯವ, ಈ ಜಾತಿಯವ. ಇಲ್ಲಿ ಜಾತಿ ಮತ್ತು ಪಂಥ ಇಲ್ದೇನೆ ಅವರೇ ಮಾಡ್ತಿದ್ರು, ಅವರೇ ಬಡಿಸಿದ್ರು, ಅವರೇ ನೋಡ್ತಿದ್ರು ಎಲ್ಲರೂ. ಅದಕ್ಕೆ ಇದೊಂದು ದೃಷ್ಟಾಂತಿ ಮಠ. ಇವತ್ತಿಗೂ ಅದೇ ಸಂಪ್ರದಾಯ ಮುಂದುವರ್ಕೊಂಡು ಬಂದಿದ್ದಾರೆ. ಯಾರು ಈಗಿನ ಪೀಠಾಧಿಪತಿಗಳಾದ ಶ್ರೀ ನಿತ್ಯಾನಂದ ಮಹಾರಾಜರು ಈ ಸಂಪ್ರದಾಯ ಹೀಗೆ ಹೋಗಲಿ, ದೇಶದಲ್ಲಿ ಏಕತೆ ಉಳಿಬೇಕು, ಮಾನವೀಯತೆ ಉಳಿಬೇಕಾದ್ರೆ ಇಂಥ ಮಠಗಳು
ಇನ್ನೂ ಬೆಳಿಬೇಕು, ಇಂಥ ಮಠಗಳು ಇನ್ನೂ ಉತ್ತುಂಗಕ್ಕೆ ಏರಬೇಕು ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಬಯಸಿ ನಾನು ಮಾತನ್ನು ಮುಗಿಸುತ್ತೇನೆ. ಜಯ ಭಾರತ್ ಜಯ. ಸರ್ವರನ್ನು ಸಮಾನವಾಗಿ ಕಾಣುವ ಶ್ರೀಮಠ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತಕ್ಕಂಥ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಎಸ್ ಎಂ ಪಾಟೀಲ್ ಗಣ್ಯರವರಿಗೆ ಧನ್ಯವಾದಗಳು.